ಮತಗಳ್ಳತನದ ವಿರುದ್ಧ ರಾಹುಲ್ ಗಾಂಧಿ ಘರ್ಜಿಸ್ತಾ ಇದ್ದಾರೆ. ಫ್ರೀಡಂ ಪಾರ್ಕ್ನಲ್ಲಿ ಕಾಂಗ್ರೆಸ್ ಬೃಹತ್ ಹೋರಾಟವನ್ನ ಮಾಡ್ತಾ ಇದೆ. ಚುನಾವಣಾ ಅಕ್ರಮವನ್ನ ಖಂಡಿಸಿ ಸಿಡಿದೆದ್ದಂತಹ ರಾಹುಲ್ ಗಾಂಧಿ ಸಂವಿಧಾನ ಎಲ್ಲರಿಗೂ ಒಂದೇ ಮತದ ಹಕ್ಕು ಕೊಟ್ಟಿದೆ. ಆದರೆ ಕಳೆದ ಚುನಾವಣೆಯಲ್ಲಿ ಭಾರೀ ಗೋಲ್ಮಾಲ್ ಆಗಿದೆ. ಬಿಜೆಪಿ ಮೋದಿ ಸೇರಿ ಸಂವಿಧಾನದ ಮೇಲೆ ದಾಳಿಯನ್ನ ಮಾಡಿದ್ದಾರೆ. ತನಿಖಾ ಸಂಸ್ಥೆಗಳನ್ನ ಬಳಸಿ ಬಿಜೆಪಿಯಿಂದ ದುರ್ಬಳಕೆಯಾಗಿದೆ ಅಂತ ಹೇಳಿ ರಾಹುಲ್ ಗಾಂಧಿ ಅವರು ಗಂಭೀರ ಆರೋಪವನ್ನ ಮಾಡಿದ್ದಾರೆ. तो वो एक क्राइम को छुपा रहे हैं. ಇವರೇನಾದ್ರೂ ಈ ಮಾಹಿತಿನ ಹಂಚಿಲ್ಲ ಅಂತಂದ್ರೆ ಇವರೊಂದು ದೊಡ್ಡ ಅಪರಾಧನ ಬಚ್ಚಿಡ್ತಾ ಇದ್ದಾರೆ ಅಂತ ಆಗುತ್ತೆ. और बीजेपी को इलेक्शन चोरी करने की मदद कर रहे हैं. ಮತ್ತೆ ಅದರ ಜೊತೆಗೆ ಚುನಾವಣಾ ಆಯೋಗ ಬಿಜೆಪಿ ಪಕ್ಷಕ್ಕೆ ಚುನಾವಣೆ ಮತಗಳ್ಳತನ ಮಾಡೋದಕ್ಕೆ ಸಹಕಾರ ಕೊಡ್ತಾ ಇದೆ ಅಂತ ಆಗುತ್ತೆ. जय संविधान, जय हिंद. ಜೈ ಸಂವಿಧಾನ್. ಹಲೋ, ಧನ್ಯವಾದಗಳು. ವಿರೋಧ ಪಕ್ಷದ ನಾಯಕರಾದ ರಾಹುಲ್ ಗಾಂಧಿ ಅವರಿಗೆ ನೀವೆಲ್ಲ ನಿಂತ್ಕೊಂಡು ಇವಾಗ ಹೇಳಬೇಕು, ಇಡೀ ಬೆಂಗಳೂರು ಇವತ್ತು ಕರ್ನಾಟಕ ಇವತ್ತು ರಾಹುಲ್ ಗಾಂಧಿ ಹಿಂದೆ ಅಂತ. ರಾಹುಲ್ ಗಾಂಧಿ, ರಾಹುಲ್ ಗಾಂಧಿ, ರಾಹುಲ್ ಗಾಂಧಿ. ಇಡೀ ದೇಶ ಇವತ್ತು ರಾಹುಲ್ ಗಾಂಧಿ ಅವರು ಮತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹಿಂದೆ ಇವತ್ತು ನಿಂತಿದೆ. ಎಲೆಕ್ಷನ್ ಕಮಿಷನ್ ಅವರ ಅನ್ಯಾಯ ಏನಿದೆ ಅದರ ವಿರುದ್ಧ ನಾವು ಪ್ರತಿಭಟನೆನ ಇವತ್ತಿಂದ ಪ್ರಾರಂಭ ಮಾಡ್ತೀವಿ ಅಂತ ಇಲ್ಲಿ ರಾಹುಲ್ ಗಾಂಧಿ ಅವರು ಘೋಷಣೆ ಮಾಡಿದ್ದಾರೆ. ಅವರಿಗೆ ಧನ್ಯವಾದಗಳು. ಈಗ ನಮ್ಮ ಕರ್ನಾಟಕದ ಸುಪುತ್ರ ಎಐಸಿಸಿ ಅಧ್ಯಕ್ಷ ಅಂತ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ತಮ್ಮನ್ನು ಉದ್ದೇಶಿಸಿ ಮಾತನಾಡ್ತಾ ಇದ್ದಾರೆ.